ಕೊನೆ ದಿನ. ಬೆಳಗಿನ ದಿನ ರೋಹಿತ್, ರಿಯಾ ಮತ್ತೆ ಕಾಜಲ್ ಕಾಲೇಜ್ನ ಹಳೆ ಮರದ ಕೆಳಗೆ ಕೂತ್ಕೊಂಡು ಪರೀಕ್ಷೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಸರಿ, ಇವತ್ತು ಲಾಸ್ಟ್ ಎಕ್ಸಾಮ್ ನಮ್ಗೆ. ಫೈನಲಿ ನಾವೆಲ್ಲ ಫ್ರೀ ಆಗ್ತಾ ಇದೀವಿ. ಸರಿಯಾಗಿ ಹೇಳ್ದೆ ನೀನು. ನಾನ್ ನಾಳೆ ಎಕ್ಸಾಮ್ ಮುಗಿದ ಕೂಡ್ಲೆ ಸೀದಾ ಊರಿಗೆ ಹೋಗ್ತೀನಿ, ನನ್ನ ಅಪ್ಪ ಅಮ್ಮನ ಹತ್ರ. ನೀವಿಬ್ರು ಏನ್ ಮಾಡ್ತೀರಾ? ಸ್ವಲ್ಪ ದಿನ ನಾನು ಹಾಸ್ಟೆಲ್ ಅಲ್ಲೇ ಇರ್ತೀನಿ, ಆಮೇಲೆ ನೋಡ್ತೀನಿ. ನಾನಂತೂ ಫ್ರೆಂಡ್ಸ್ ಜೊತೆ ಆಚೆ ಸುತ್ತಾಡೋದಕ್ಕೆ ಹೋಗ್ತೀನಿ. ವಾ, ಒಳ್ಳೇದಾಯ್ತು. ಬನ್ನಿ ಇವಾಗ ಸ್ವಲ್ಪ ಓದ್ಕೊಳ್ಳೋಣ, ಇಲ್ಲ ಅಂದ್ರೆ ಬರೀ ಪ್ಲಾನ್ ಮಾಡ್ಕೊಂಡೇ ಇರ್ತೀವಿ, ಆಮೇಲೆ ಪೇಪರ್ ಕಷ್ಟ ಆಗ್ಬೋದು. 3 ಜನ ಸ್ನೇಹಿತರು ಸೇರಿ ಗಮನ ಇಟ್ಟು ಓದ್ತಾ ಇದ್ರು. ಆದ್ರೆ ಆಗ ಬೈ ದ ವೇ, ನಿಮ್ಮಿಬ್ರಿಗೂ ಗೊತ್ತಲ್ವಾ ನಾವು ಯಾವ ಕಾಲೇಜ್ನಲ್ಲಿ ಇಷ್ಟು ದಿನದ ತನಕ ಎಕ್ಸಾಮ್ ಬರಿತಾ ಇದೀವೋ ಅದು ಹಾಂಟೆಡ್ ಅಂತ? ಏನು? ಸತ್ಯನಾ? ಹಾ. ಏನ್ ತಮಾಷೆ ಮಾಡ್ತಿದ್ಯಾ ರೋಹಿತ್? ಸುಮ್ನೆ ಹೆದ್ರೋದನ್ನ ನಿಲ್ಸು. ಅಯ್ಯೋ, ನಾನೆಲ್ಲಿ ಹೆದರ್ಸ್ತಾ ಇದ್ದೀನಿ? ನಾನಿರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಹೌದಾ? ಅದ್ ಹೇಗೆ? ನಾನೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನೋಡಿದೆ ಸೆಂಟ್ ಪೀಟರ್ಸ್ ಕಾಲೇಜ್ ಬಗ್ಗೆ. ಅದ್ರಲ್ಲಿ ಹೇಳ್ತಾ ಇದ್ರು, ಸುಮಾರು 10 ವರ್ಷದ ಹಿಂದೆ ರಿಯಾ ಅನ್ನೋ ಒಂದು ಹುಡುಗಿ 3ನೇ ಫ್ಲೋರ್ ಅಲ್ಲಿರೋ ವಾಶ್ರೂಮ್ ಅಲ್ಲಿ ನೇಣು ಹಾಕೊಂಡ್ಲಂತೆ. ಯಾಕೆ? ಯಾಕಂದ್ರೆ ಅವಳು ಎಕ್ಸಾಮ್ ಅಷ್ಟೊಂದು ಚೆನ್ನಾಗಿ ಮಾಡಿಲ್ವಂತೆ, ಮತ್ತವಳಿಗೆ ಭಯ ಇತ್ತು ಎಲ್ಲಿ ಫೇಲ್ ಆಗ್ತೀನಿ ಅಂತ. ಹೌದಾ? ಇದೆಲ್ಲ ಇಷ್ಟು ಡೀಟೇಲ್ ಆಗಿ ನಿಂಗೆ ಯಾರು ಹೇಳಿದ್ರು? ರಿಯಾನ ಭೂತನ? ಆ ರೀಲಲ್ಲಿ ಹೇಳಿದ್ರು ಅವಳು ಸಾಯೋದಕ್ಕೂ ಮುಂಚೆ ಒಂದು ಪತ್ರ ಬರ್ದಿದ್ಲಂತೆ, ಅದು ಅವಳ ಬ್ಯಾಗಲ್ಲಿ ಸಿಕ್ತಂತೆ. ಗ್ರೇಟ್. ರೋಹಿತ್ ಕತೆ ಬಗ್ಗೆ ಕಾಜಲ್ಗೆ ಸ್ವಲ್ಪನೂ ಕೂಡ ನಂಬಿಕೆ ಇರ್ಲಿಲ್ಲ. ಅವಳಿಗೆ ಅದು ಒಂದು ತಮಾಷೆಯ ವಿಷಯ ಆಗಿತ್ತು. ಇದು ಅವಳಿಗೆ ಕಟ್ಟು ಕತೆ ಅನ್ನಿಸ್ತಾ ಇತ್ತು. ಅದೆಲ್ಲ ಇನ್ಸ್ಟಾಗ್ರಾಮ್ ವ್ಯೂಸ್ಗೋಸ್ಕರ ಮಾಡಿರೋದು ಅಂತ. ಸ್ವಲ್ಪ ಹೊತ್ತು ಓದ್ಕೊಂಡಾದ್ಮೇಲೆ 3 ಜನ ಕಾಲೇಜ್ಗೆ ಹೊರಟ್ರು. ಆದ್ರೆ ಆಗ ಏನಾಯ್ತು? ಏನಿಲ್ಲ, ನಾನು ಕಿರ್ಚೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಜಸ್ಟ್ ಇನ್ ಕೇಸ್ ರಿಯಾ ಭೂತ ಏನಾದ್ರೂ ಬಂದ್ಬಿಟ್ರೆ. ಕಾಜಲ್, ನಿನ್ಗಿದು ತಮಾಷೆ ಅನಿಸ್ತಿದ್ಯಾ? ಅನಿಸ್ತಿದೆ. ಇದು ತಮಾಷೆನೇ ಅಲ್ವಾ? ನೀವಿಬ್ರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಹೌದಾ? ಪ್ರೂವ್ ಮಾಡು. ಅಂದ್ರೆ ನಿನಗೆ ಅನ್ಸುತ್ತಲ್ಲ ಇದು ತಮಾಷೆ ಅಂತ? ಹಾಗಿದ್ರೆ ಪ್ರೂವ್ ಮಾಡು. ಇವತ್ತು ಪೂರ್ತಿ ರಾತ್ರಿ ಆ ಕಾಲೇಜಲ್ಲೇ ಕಳಿಬೇಕು. ಐ ಡೇರ್ ಯು. ಓಕೆ. ಕಾಜಲ್ ರೋಹಿತ್ನ ಡೇರ್ ಅನ್ನ ಅಕ್ಸೆಪ್ಟ್ ಮಾಡಿದ್ಲು. ಎಕ್ಸಾಮ್ ಬರೆದ ಮೇಲೆ ಕಾಜಲ್ ತಕ್ಷಣ 3ನೇ ಫ್ಲೋರ್ ಅಲ್ಲಿದ್ದ ಟಾಯ್ಲೆಟ್ ಅಲ್ಲಿ ಬಚ್ಚಿಟ್ಕೋತಾಳೆ. ಸಂಜೆ ಆಗ್ತಾ ಆಗ್ತಾ ಕಾಲೇಜ್ ಪೂರ್ತಿ ಖಾಲಿ ಆಗಿತ್ತು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೊರಗಡೆ ನಿಶ್ಶಬ್ದ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಕಾಜಲ್ ವಾಶ್ರೂಮ್ ಇಂದ ಹೊರಗಡೆ ಬಂದ್ಲು. ಆಗ ಕತ್ತಲು ಕೋಣೆಯಲ್ಲಿ ಕಾಲಿಡೋವಾಗ ಅವಳಿಗೆ ಅನ್ನಿಸ್ತಿತ್ತು ಕಾಲೇಜು ರಾತ್ರಿ ಹೊತ್ತು ಎಷ್ಟು ಭಯಾನಕವಾಗಿದೆ ಅಂತ. ಗ್ರೇಟ್. ಈ ಕಾಲೇಜಲ್ಲಿ ಭೂತ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಾಂಟೆಡ್ ತರ ಇದೆ. ಕಾಜಲ್ ನಿಧಾನವಾಗಿ ಪೂರ್ತಿ ಕಾಲೇಜನ್ನ ಚೆಕ್ ಮಾಡ್ಕೊಂಡು ಹೋದ್ಲು. ಎಲ್ಲಾ ಕಡೆ ಪೂರ್ತಿ ಕತ್ತಲೆ ಆಗಿತ್ತು. ಅವಳಿಗೆ ಕೇವಲ ಅವಳ ನಡಿಗೆ ಶಬ್ದ ಕೇಳಿಸ್ತಾ ಇತ್ತು. ತುಂಬಾ ಹೊತ್ತು ಕಳೀತು, ಆದ್ರೆ ಅವಳಿಗೆ ಏನು ವಿಚಿತ್ರ ಅಂತ ಅನ್ನಿಸ್ಲೇ ಇಲ್ಲ. ನೋಡಿ, ನಾನು ಹೇಳಿರ್ಲಿಲ್ವಾ ಈ ಕಾಲೇಜ್ ಹಾಂಟೆಡ್ ಅಲ್ಲ ಅಂತ? ರೋಹಿತ್ ಅವನು ದಡ್ಡ, ನಮ್ಮನ್ನು ದಡ್ರನ್ನಾಗೆ ಮಾಡ್ತಿದ್ದ. ಯಾಕೆ ಅವನಿಗೆ ಕಾಲ್ ಮಾಡಬಾರ್ದು? ಹಾ, ಮಾಡ್ತೀನಿ. ಕಾಜಲ್ ರೋಹಿತ್ಗೆ ಫೋನ್ ಮಾಡೋಕ್ ಟ್ರೈ ಮಾಡಿದ್ಲು, ಆದ್ರೆ ಕಾಲ್ ಕನೆಕ್ಟ್ ಆಗ್ಲಿಲ್ಲ. ಆದ್ರೆ ಆಗ ಇದು ಸರಿ ಅನ್ಸುತ್ತೆ. ಮೊದಲು ಯಾರಿಗಾದ್ರೂ ಡೇರ್ ಕೊಡೋದು, ಆಮೇಲೆ ಮಾಯ ಆಗೋದು. ಸರಿಯಾಗಿದೆ. ಹಾಗೆ ರೋಹಿತ್, ನಾನು ಈ ವಿಡಿಯೋನ ನಿಂಗೆ ಯಾಕೆ ಕಳಿಸ್ತಿದ್ದೀನಿ ಅಂದ್ರೆ, ನೀನು ನಿನ್ನ ಕಣ್ಣಾರೆ ನೋಡು. ಇಲ್ಲಿ ಯಾವ ಭೂತನೂ ಇಲ್ಲ. ಆದ್ರೆ ಆಗ ಏನೋ ವಿಚಿತ್ರ ಅನ್ನಿಸ್ತು. ಯಾವುದೋ ನೆರಳು ವೇಗವಾಗಿ ಓಡಾಡ್ದಾಗಾಯ್ತು. ಆದ್ರೆ ಅವಳು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಯಾರು? ಹಲೋ? ಯಾರು? ಹಲೋ? ನನ್ಗನ್ಸುತ್ತೆ ಇದು ಭ್ರಮೆ ಅಂತ. ಹೋಗ್ತಾ ಹೋಗ್ತಾ ಕಾಜಲ್ ಕಾರಿಡಾರ್ನ ಕೊನೆಯಲ್ಲಿದ್ದ ಲೈಬ್ರರಿಗೆ ಹೋಗ್ತಾಳೆ. ಅವಳು ಅಲ್ಲಿದ್ದ ಬಾಗಿಲನ್ನ ಓಪನ್ ಮಾಡಿ ಒಳಗೆ ಹೋದ್ಲು. ಆ ಲೈಬ್ರರಿಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅವಳಿಗೆ ಅನ್ನಿಸ್ತು ಯಾರೋ ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅವಳು ಹಿಂದೆ ತಿರುಗಿ ನೋಡ್ತಾಳೆ, ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಆಗ ಒಂದು ಬುಕ್ ಅದರಷ್ಟು ಕದೆ ಬೀಳ್ತು. ಈ ಬುಕ್ ಹೇಗ್ ಬೀಳ್ತು? ಕಾಜಲ್ಗೆ ಏನೋ ವಿಚಿತ್ರ ಅನ್ನಿಸ್ತು.
ಆ ಬುಕ್ಕನ್ನ ಎತ್ಕೊಂಡು ಮೇಲಿಡೋಣ ಅಂತಿದ್ಲು. ಆದ್ರೆ ಲೈಬ್ರರಿಯ ಗಡಿಯಾರದ ಪೆಂಡುಲಂ ಜೋರಾಗಿ ಶಬ್ದ ಮಾಡ್ತು, ಯಾರೋ ಅದನ್ನ ಅಲ್ಲಾಡಿಸ್ತಿರೋ ಹಾಗೆ. ಆಗ ಕಾಜಲ್ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಆ ಮೆಸೇಜ್ ರೋಹಿತ್ದಾಗಿತ್ತು. ಅದರಲ್ಲಿ ಬರ್ದಿತ್ತು, ಕಾಜಲ್, ನಿನ್ ವಿಡಿಯೋನಲ್ಲಿ ನಿನ್ ಹಿಂದೆ ಯಾರ್ ನಿಂತಿರೋದು? ಕಾಜಲ್, ನೀನ್ ಆರಾಮಾಗಿದೀಯಲ್ವಾ? ರಿಯಲಿ ಸಾರಿ ಕಾಜಲ್, ನಾನು ಈ ಡೇರ್ನ ನೀನ್ ಮಾಡೋದಕ್ಕೆ ಹೇಳ್ಬಾರ್ದಾಗಿತ್ತು. ನಾನು ಈಗ್ಲೇ ಅಲ್ಲಿಗೆ ಬರ್ತಾ ಇದ್ದೀನಿ, ನೀನ್ ಅಲ್ಲಿಂದ ಹೊರಡು. ಓಕೆ. ಓ, ಏನ್ ವಿಷಯ. ಈಗ ನನ್ನ ವಿಡಿಯೋನೆಲ್ಲ ಅವನಿಗೆ ಯಾರು ಕಾಣಿಸಿದ್ದಾರೆ? ಗ್ರೇಟ್. ವೇಟ್, ವಿಡಿಯೋ ನೋಡೋಣ. ಹಾಗೆ ಕಾಜಲ್ ಆ ವಿಡಿಯೋನ ನೋಡಿದ್ಲು. ಅವಳಿಗೆ ಭಯ ಶುರುವಾಯ್ತು. ಅವಳು ನೋಡ್ತಾಳೆ, ಅವಳ ಹಿಂದೆ ಯಾವುದೋ ಒಂದು ಹುಡುಗಿಯ ವಿಚಿತ್ರ ಆಕೃತಿ ನಿಂತಿತ್ತು. ಅವಳ ಶರೀರ ಈ ರೀತಿ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಯಾರೋ ಅವಳ ರಕ್ತನ ಕುಡ್ದಿರೋ ಹಾಗೆ. ಅವಳ ಪೂರ್ತಿ ಶರೀರ ಬಿಳಿಯಾಗಿತ್ತು, ಮತ್ತೆ ಕಣ್ಣುಗಳು ಕೆಂಪು. ಅಚಾನಕ್ ಆಗಿ 3ನೇ ಫ್ಲೋರ್ ಇಂದ ಯಾರೋ ಹುಡುಗಿ ಅಳೋ ಶಬ್ದ ಕೇಳಿಸ್ತು. ಕಾಜಲ್ಗೆ ತುಂಬಾನೇ ಭಯ ಆಗೋಕೆ ಶುರುವಾಯ್ತು. ಇದೇನು, ಇಲ್ಲಿ ಏನಾಗ್ತಿದೆ? ರೋಹಿತ್ನ ಮಾತು ನಿಜ ಅಲ್ಲ ಅಲ್ವಾ? ಇಲ್ಲಿ ಯಾರು ಇದ್ದಾರೆ? ಅವಳು ಹೆದರುಕೊಂಡು ಸ್ಟೆಪ್ಸ್ ಹತ್ರ ಹೋಗ್ತಾಳೆ. ಆದ್ರೆ ಹಾಗೆ ಅವಳು ಮೇಲೆ ನೋಡ್ಬೇಕಾದ್ರೆ ಅವಳಿಗೆ ಒಂದು ಹುಡುಗಿ ಕಾಣಿಸ್ತಾಳೆ, ಪೂರ್ತಿ ಶರೀರ ಬಿಳಿಯಾಗಿ. ಅವಳು ನೋಡೋಕೆ ಭಯಾನಕವಾಗಿದ್ಲು, ರಕ್ತ ಎಲ್ಲ ಕುಡ್ದಿರೋ ಹಾಗೆ. ಅವಳ ಉದ್ದವಾದ ಕೂದಲಿನಿಂದ ಮುಖ ಎಲ್ಲ ಮುಚ್ಚಿ ಹೋಗಿತ್ತು. ಕಾಜಲ್ ತುಂಬಾ ಬೆವರೋಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ತನಕ ಅವಳನ್ನ ನೋಡ್ತಾ ಅವಳು ಅಲ್ಲೇ ನಿಂತಿದ್ಲು. ಅಚಾನಕ್ ಆಗಿ ಆ ಆತ್ಮ ನಿಧಾನವಾಗಿ ಕಾಜಲ್ ಕಡೆ ಬರ್ತಾ ಇತ್ತು. ಕಾಜಲ್ ಕಿರ್ಚ್ಕೊಂಡ್ಲು ಮತ್ತೆ ಕೆಳಗೆ ಓಡಿದ್ಲು. ಆದ್ರೆ ಅಲ್ಲಿ ಕಾಲೇಜ್ನ ಮುಖ್ಯ ಬಾಗಿಲು ಕ್ಲೋಸ್ ಆಗಿತ್ತು. ಯಾರಾದ್ರೂ ಡೋರ್ ಓಪನ್ ಮಾಡಿ ಪ್ಲೀಸ್. ಅಚಾನಕ್ ಆಗಿ ಅದೇ ಶಬ್ದ ಮತ್ತೆ ಕೇಳೋಕೆ ಶುರುವಾಯಿತು. ನೀನಿನ್ನು ಯಾವತ್ತೂ ಹೊರಗೋಗಕ್ಕಾಗೋದಿಲ್ಲ. ಕಾಜಲ್ ಹೆದರುಕೊಂಡ್ಲು ಮತ್ತೆ ಜೋರಾಗಿ ಅಳ್ಕೊಂಡು ಬಾಗಿಲನ್ನ ತಟ್ತಾ ಇದ್ಲು. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ನನ್ನ ಇಲ್ಲಿಂದ ಹೊರಗೆ ಕರ್ಕೊಳ್ಳಿ ಪ್ಲೀಸ್. ಆಗ ಮತ್ತೊಮ್ಮೆ ಅಳೋ ಶಬ್ದ ಕಾಜಲ್ಗೆ ಕೇಳಿಸ್ತು. ಆ ಶಬ್ದ ಜೋರಾಗಿತ್ತು. ಕಾಜಲ್ ಬಾಗಿಲು ತಟ್ಟೋದನ್ನ ನಿಲ್ಲಿಸ್ತಾಳೆ ಮತ್ತೆ ಹಿಂದೆ ತಿರುಗಿ ನೋಡ್ತಾಳೆ. ಕಾರಿಡಾರ್ನ ಕೊನೆಯಲ್ಲಿ ಯಾರೋ ಹುಡುಗಿ ಅಳ್ತಾ ಇರ್ತಾಳೆ. ನಾನು ತುಂಬಾನೇ ಓದ್ಕೊಂಡಿದ್ದೆ, ಗಮನ ಇಟ್ಟು. ಆದ್ರೆ ಪೇಪರ್ ಚೆನ್ನಾಗಿರ್ಲಿಲ್ಲ. ನನ್ಗೆ ನಿರಾಶೆ ಆಯ್ತು. ನನ್ನ ಅಮ್ಮ ಮತ್ತೆ ಅಪ್ಪನ ಆಸೆನ ನಾನು ನಿರಾಸೆ ಮಾಡಿದೆ. ಮತ್ತೆ ಸಾಯೋದ್ ಬಿಟ್ಟು ನಾನೇನ್ ಮಾಡ್ಬೇಕಾಗಿತ್ತು? ನನ್ನ ಜೀವನೇ ಕೊಟ್ಬಿಟ್ಟೆ. ಆದ್ರೆ ನಾನು ದೊಡ್ಡ ತಪ್ಪು ಮಾಡ್ದೆ. ನೋಡಿ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ನೀವ್ ಆತರ ಯೋಚನೆ ಮಾಡ್ಬೇಡಿ. ಹೌದಾ, ನೀನಿದನ್ ಹೇಳ್ತಾ ಇದೀಯಾ? ರಿಯಾ ಅಚಾನಕ್ಕಾಗಿ ಕಾಜಲ್ ಹತ್ರ ಬಂದು ಹೇಳೋಕ್ ಶುರು ಮಾಡ್ತಾಳೆ. ನಿನ್ಗೆ ನನ್ ಕತೆ ಕಟ್ಟುಕತೆ ಅನ್ನಿಸ್ತಿತ್ತಲ್ವಾ? ಈಗ ನೀನ್ ನಂಗೆ ಅರ್ಥ ಮಾಡಿಸ್ತಿದ್ಯಾ? ನೋಡಿ, ನಾನು ಒಪ್ಕೋತೀನಿ, ನನ್ನಿಂದ ತಪ್ಪಾಗಿದೆ. ಆದ್ರೆ ನಾನಿದನ್ನ ಬೇಕು ಅಂತ ಮಾಡಿಲ್ಲ. ನನ್ಗಿದು ನಿಜ ಸುಳ್ಳು ಅನ್ಸಿತ್ತು. ನಾನೀಗ ನಿನ್ನ ಕೊಂದು ಯಾಕೆ ಇದನ್ನ ಸಾಬೀತ್ ಮಾಡಬಾರ್ದು? ನನ್ನ ಕತೆ ಸತ್ಯ ಅಂತ. ರಿಯಾಳ ಈ ಮಾತನ್ನ ಕೇಳಿ ಕಾಜಲ್ಗೆ ಮತ್ತೆ ಭಯ ಆಯ್ತು. ಕಾಜಲ್ ಜೋರಾಗಿ ಕಿರ್ಚೋಕ್ ಶುರು ಮಾಡಿದ್ಲು. ಆದ್ರೆ ಅದಕ್ಕೂ ಮುಂಚೆ ರಿಯಾ ಅವಳ ಕಾಲನ್ನ ಹಿಡಿದು ಎಳ್ಕೊಂಡು 3ನೇ ಫ್ಲೋರ್ಗೆ ಕರ್ಕೊಂಡು ಹೋದ್ಲು. ಟೈಲ್ಸ್ ಮತ್ತೆ ಸ್ಟೆಪ್ಸ್ ಮೇಲೆ ಎಳ್ಕೊಂಡು ಹೋಗಿದ್ ಕಾರಣ ಅವಳ ತಲೆ ಮತ್ತೆ ಕಾಲಿಂದ ರಕ್ತ ಬರ್ತಿತ್ತು. ನನ್ನನ್ನ ನೋಡ್ದೆ ಅಲ್ವಾ? ರಕ್ತದಿಂದ ನಿನ್ ಶರೀರ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ. ನಾಳೆ ಎಲ್ಲರೂ ನಿನ್ನ ಈ ರೀತಿ ನೋಡ್ತಾರಲ್ಲ, ಆಗ ಅವರಿಗೆ ಭಯ ಬರುತ್ತೆ. ಮತ್ತೆ ನಿನ್ ಹಾಗೆ ಯೋಚನೆ ಮಾಡೋ ಎಲ್ರಿಗೂ ನನ್ನ ಕತೆ ನಿಜ ಅನ್ಸುತ್ತೆ. ಆಗ ರಿಯಾ ಅವಳ ಶಕ್ತಿಯಿಂದ ಕಾಜಲನ್ನ ಗಾಳಿಯಲ್ಲಿ ಮೇಲಕ್ಕೆತ್ತಾಳೆ. ಆ ಗಾಳಿಯಲ್ಲಿ ಒಂದು ಹಗ್ಗ ತನ್ನಷ್ಟಕ್ಕೆ ತಾನೇ ಕಾಜಲ್ ಹತ್ರ ಬರುತ್ತೆ ಮತ್ತವಳ ಕತ್ತಲ್ಲಿ ಸೇರುತ್ತೆ. ಈಗ ನೀನು ಹೋಗೋ ಸಮಯ ಬಂದಿದೆ. ಕಾಜಲ್ನ ಕೈ ಮತ್ತೆ ಕಾಲು ಒದ್ದಾಡೋಕೆ ಶುರುವಾಯ್ತು. ಅವಳ ಕಣ್ಣು ಮತ್ತು ನಾಲ್ಗೆ ಹೊರಗ್ ಬಂತು. ಮತ್ತೆ ಇದೇ ರೀತಿ ಕಾಜಲ್ನ ಅಂತ್ಯ ಆಯ್ತು.
ಮಾರನೇ ದಿನ ಪೊಲೀಸರಿಗೆ ಕಾಜಲ್ನ ಶವ 3ನೇ ಫ್ಲೋರ್ ಅಲ್ಲಿ ಸಿಕ್ತು. ಅವಳ ಶವನ ನೋಡಿ ಅವಳ ಸ್ನೇಹಿತರಿಗೆ ಪಶ್ಚಾತ್ತಾಪ ಆಯ್ತು. ಆಗ ನೀನ್ ಅವಳಿಗೆ ಡೇರ್ ಕೊಡ್ಲೇಬಾರ್ದಿತ್ತು ರೋಹಿತ್, ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನಾನು ಇದನ್ನೆಲ್ಲ ಪೊಲೀಸ್ನವ್ರಿಗೆ ಹೇಳ್ತೀನಿ. ಪ್ರಿಯಾ, ಇದೇನ್ ಹೇಳ್ತಾ ಇದೀಯಾ? ನಾನ್ ಡೇರ್ ಕೊಟ್ಟಿದ್ದೇನೋ ಹೌದು ಅವಳಿಗೆ, ಆದ್ರೆ ನಿನ್ನೆ ಎಕ್ಸಾಮ್ ಮುಗಿದ್ಮೇಲೆ ಅವಳು ನನಗೆ ಸ್ವತಃ ಮೆಸೇಜ್ ಮಾಡಿದ್ಲು. ಅವಳಿಗೆ ಈ ಡೇರ್ ನಾ ಮಾಡಕ್ ಆಗಲ್ಲ ಅಂತ, ಮನೆಗೆ ಹೋಗ್ತೀನಿ ಅಂದಿದ್ಲು ಅವಳು. ಏನು? ಹಾ, ಇಲ್ಲಿ ನೋಡು. ರೋಹಿತ್ ತೋರಿಸಿದ ಮೆಸೇಜ್ ನಿಂದ ಪ್ರಿಯಾಗೆ ಶಾಕ್ ಆಯ್ತು. ಒಂದ್ ವೇಳೆ ಕಾಜಲ್ ವಾಪಸ್ ಮನೆಗ್ ಹೋಗಿದ್ರೆ ಮತ್ತೆ ಅವಳು ಕಾಲೇಜ್ಗೆ ಹೇಗ್ ಬಂದ್ಲು? ಮತ್ತೆ ಮೆಸೇಜ್ ಮತ್ತೆ ವಿಡಿಯೋನ ರೋಹಿತ್ಗೆ ಸೆಂಡ್ ಮಾಡಿದ್ದು ಅದೆಲ್ಲಿಗೋಯ್ತು?